ದಲ್ಲಿ ಬಗರ್ಕುಂ ವೆಬ್ ಅಪ್ಲಿಕೇಶನ್ ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ಗಳು ವೆಬ್ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ಈಗ ಮೊಬೈಲ್ ಆಪ್ ನಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಈಗ ಈ ವೆಬ್ ಅಪ್ಲಿಕೇಶನ್ ಫಸ್ಟ್ ನಾವು ಚೆಕ್ ಲಿಸ್ಟ್ ನ ಡೌನ್ಲೋಡ್ ಮಾಡಿ ನಂತರ ಮೊಬೈಲ್ ಆಪ್ ನಲ್ಲಿ ಫೀಲ್ಡ್ ಸರ್ವೆ ಮಾಡಿ ನಂತರ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ವಿಲೇಜ್ ಅಕೌಂಟೆಂಟ್ಸ್ ಲಾಗಿನ್ ಆಗಿದ್ದೀನಿ. ಇಲ್ಲಿ ನಿಮಗೆ ನಮೂನೆ 50, 53, 57 ಯಾವ ಅರ್ಜಿ ನಿಮ್ಮಲ್ಲಿ ಬಾಕಿ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಸರ್ಕಲ್ ನೀವು ಕೂಡ ಸೆಲೆಕ್ಟ್ ಮಾಡಬಹುದು, ಯಾವ ಸರ್ಕಲ್ದು ಅಪ್ಲಿಕೇಶನ್ಸ್ ನೀವು ನೋಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಡೇಟಾ ಕಾಣಿಸ್ತಾ ಇದೆ ಅರ್ಜಿಗಳೆಲ್ಲ. ಇದರಲ್ಲಿ ನಿಮಗೆ ಆಧಾರ್ KYC ಮಾಡಲಾಗಿದೆಯೇ ಅಂತ ಒಂದು ಕ್ವಶನ್ ಇದೆ. ಇದು ಎಸ್ ಅಂತ ಹೇಳಿದ್ರೆ ಫಾರ್ಮರ್ದು ಈ ಒಂದು ಅರ್ಜಿಗೆ KYC ಆಗಿದೆಯಾ ಅಂತ. ನೆಕ್ಸ್ಟ್ ಸ್ಥಿತಿ ಇದೆ, ಲ್ಯಾಂಡ್ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಸೆಂಟು ಆರ್ಐಗೆ ಅಂದ್ರೆ VA ಮಾಡಿ ಅದನ್ನ ಅಪ್ಡೇಟ್ ಮಾಡಿ ಮೊಬೈಲ್ ಆಪ್ ನಲ್ಲಿ ಆರ್ಐಗೆ ಕಳಿಸಿದ್ದಾರೆ ಅಂತ. ಸೊ ಇಂಥ ಅಪ್ಲಿಕೇಶನ್ಗೆ ನೀವು ವೀಕ್ಷಣೆಯ ಬಟನ್ ಕ್ಲಿಕ್ ಮಾಡಿ ಕೆಲವೊಂದಿಷ್ಟು ಡೇಟಾ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಚೆಕ್ ಲಿಸ್ಟ್ ನೀವೇನು ಡೌನ್ಲೋಡ್ ಮಾಡಿ ಬರ್ಕೊಂಡ್ ಬಂದಿರ್ತೀರಾ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈ ಕೇಸಲ್ಲಿ ನೋಡಿ ಪೆಂಡಿಂಗ್ ಫಾರ್ ಫೀಲ್ಡ್ ವೆರಿಫಿಕೇಶನ್ ಅಂದ್ರೆ ಇಲ್ಲಿ KYC ಮಾಡಿದ್ದಾರೆ, ಬಟ್ ಅದು ಮೊಬೈಲ್ ಆಪ್ ನಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ. ನೋಡಿ ಇಲ್ಲೂ ಅಷ್ಟೇ, ಇದು KYC ಆಗಿಲ್ಲ, ಅಪ್ಲೋಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವೀಕ್ಷಣೆ ಕೊಟ್ರೆ ಇದು ಓಪನ್ ಆಗಲ್ಲ. ಫೀಲ್ಡ್ ವೆರಿಫಿಕೇಶನ್ ಆಫ್ ದ ಸರ್ವಿಸ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಫೀಲ್ಡ್ ಸರ್ವೆ ಆಗಿರ್ತಕ್ಕಂಥದಕ್ಕೆ ಮಾತ್ರ ನೀವು ವೀಕ್ಷಣೆ ಕ್ಲಿಕ್ ಮಾಡಿ ಮಾಹಿತಿನ ಅಪ್ಲೋಡ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಫೀಲ್ಡ್ ಸರ್ವೆದು ನನಗೆ ಚೆಕ್ ಲಿಸ್ಟ್ ಬೇಕು, ಫೀಲ್ಡ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ಬಟನ್ ಇದೆ. ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿದ್ರೆ ಸಂಬಂಧಪಟ್ಟ ಒಂದು ಚೆಕ್ ಲಿಸ್ಟ್ ನಿಮಗೆ ಪ್ರಿಂಟಬಲ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಇದನ್ನ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಪ್ರಿಂಟ್ ತಗೊಂಡು ನೀವು ಅದನ್ನ ಫೀಲ್ಡ್ಗೆ ಹೋಗಿ ನೀವು ಅಪ್ಡೇಟ್ ಮಾಡ್ಕೊಂಡ್ಬಂದು ಮತ್ತೆ ಅಪ್ಲೋಡ್ ಮಾಡೋ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕೇಸ್ ಆಗಿದೆ ಮತ್ತೆ ಇಲ್ಲೂ ಒಂದು ಕೇಸ್ ಆಗಿದೆ. ನಾನು ಯಾವುದೋ ಒಂದು ವೀಕ್ಷಣೆ ಬಟನ್ ಕ್ಲಿಕ್ ಮಾಡ್ತೀನಿ. ನಿಮ್ಗೆ ವೀಕ್ಷಣೆ ಬಟನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೇಟಾ ಫೆಚ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಅವರು ಫೀಲ್ಡ್ ಎನ್ಕ್ವೈರಿ ಮೊಬೈಲ್ ಆಪ್ ನಲ್ಲಿ ಮಾಡಿರ್ತಾರೆ, ಬಟ್ ಆದ್ರೂ ಅದು KYC ಮಾಡಿರಲ್ಲ, ಹಂಗೆ ಮಾಡಿರ್ತಾರೆ. ಆ ತರ ಕೇಸ್ ಇದ್ರೆ ನೀವೇನ್ ಮಾಡ್ಬೇಕು, KYC ಕೂಡ ಪುನಃ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ, ಇದು ನೋ ಇದೆ, KYC ಆಗಿಲ್ಲ. ಅವಾಗ ನಾವು KYC ಪೇಜಿಗೆ ಹೋಗತ್ತೆ ಇದು. ಬಟ್ ನೋಡಿ ಇದು ಅಂದ್ರೆ ನೀವು KYC ಮಾಡ್ಲೇಬೇಕು ಫಾರ್ಮರ್ದು. ನೀವು ಮೊಬೈಲ್ ಆಪ್ ನಲ್ಲಿ ಮಾಡ್ಲಿಲ್ಲ ಅಂದ್ರೂ ಮತ್ತೆ ಪುನಃ ನಾವೇನ್ ಮಾಡ್ಬೇಕಾಗತ್ತೆ, KYC ವೆಬ್ ಅಪ್ಲಿಕೇಶನ್ ಅಲ್ಲಾದ್ರೂ ನಾವು ಮಾಡ್ಲೇಬೇಕಾಗತ್ತೆ. ಸೊ ಈ ರೀತಿ ನಮ್ಗೆ ಬರುತ್ತೆ ಇದರಲ್ಲಿ. ನಂತರ ನಾವೇನ್ ಮಾಡ್ತೀವಿ, ಈಗ ಒಂದು ಪ್ರೋಸೆಸ್ ಮಾಡಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ. ಯಾವ್ದಾರ ಒಂದು ಅರ್ಜಿ ಇದನ್ನೇ ತಗೊಂತೀನಿ ನಾನು. ವೀಕ್ಷಣೆ ಕೊಟ್ರೆ ನಿಮ್ಗೆ ಏನೇನು ಬರುತ್ತೆ ಅಂತ ಈ ವೆಬ್ ಅಪ್ಲಿಕೇಶನ್ ಅಲ್ಲಿ ತೋರಿಸ್ತೀನಿ. ಸೊ ಅರ್ಜಿದಾರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ. ನಂತರ ಅವ್ರದ್ದು ಸಬ್ ಅಪ್ಲಿಕೇಶನ್ಸ್ ಏನಾರು ಇದ್ರೆ ಅದು ಇಲ್ಲಿ ತೋರಿಸುತ್ತೆ. ನಂತರ ನಿಮಗೆ ಗ್ರಾಮಾಡಳಿತಾಧಿಕಾರರ ಸಂಗ್ರಹಿಸಿದ ಕ್ಷೇತ್ರ ಮಾಹಿತಿ ಅಂತಿದೆ. ಇಲ್ಲಿ ನೀವು ಏನೇನು ಅಪ್ಡೇಟ್ ಮಾಡಿದಿರಾ ಅದ್ರದ್ದು, ಈಗ ನೀವು ಗಡಿ ಗುರುತಿರ್ತಕ್ಕಂಥದ್ದು ಬರುತ್ತೆ ಇಲ್ಲಿ. ಫೋಟೋ ನೀವೇನು ಅಪ್ಡೇಟ್ ಮಾಡಿರ್ತೀರ ಬರುತ್ತೆ. ವಿಡಿಯೋ ನೀವು ಏನು ಮಾಡಿರ್ತೀರ ಅದು ನೋಡ್ಬೋದು. ಪಕ್ಷಿ ನೋಟ ಅಂತ ಬರುತ್ತೆ, ಒಂದು ವೀಕ್ಷಣೆಗೆ ಬರುತ್ತೆ. ಇದು ಕೂಡ ಬೌಂಡ್ರಿ ನೀವು ಏನು ಮಾರ್ಕ್ ಮಾಡಿದಿರಲ್ಲ ಆ ಬೌಂಡ್ರಿ ಕೂಡ ತೋರಿಸುತ್ತೆ ನಿಮ್ಗೆ. ಇದು ನಿಮಗೆ ವಿಲೇಜ್ ಅಕೌಂಟೆಂಟ್ಸ್ಗಳಿಗೆ ನೋಡ್ಲಿಕ್ಕೆ ಮಾಹಿತಿ. ನಂತರ ನಿಮ್ಮ ಒಂದು ಶಿಫಾರಸು ಏನಿದೆ ಅದನ್ನ ನೀವೇನು ಅಪ್ಡೇಟ್ ಮಾಡಿರ್ತೀರ ಬರತ್ತಿಲ್ಲ. ನೆಕ್ಸ್ಟ್ ದಾಖಲೆಯನ್ನು ವೀಕ್ಷಿಸಿ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅಂದ್ರೆ ಮಾಜರ್ದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತೀರಲ್ಲ ಅದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ನೋಡ್ಬೋದು. ನೆಕ್ಸ್ಟ್ ಇದಾದ್ಮೇಲೆ ಅರ್ಜಿ ಜಾತಿ ವಿವರ ಅಂತಿದೆ. ಜಾತಿ ವಿವರ ಅಂದ್ರೆ ನೀವು ಅಲ್ಲಿ ಏನಾದ್ರು ಆಡಿ ನಂಬರ್ ಹಾಕಿದ್ರೆ ಇಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಕುಟುಂಬದಲ್ಲಿ ಅದು ಮ್ಯಾಪ್ ಆಗಿದ್ರೆ ಬರುತ್ತೆ ಇಲ್ಲಿ ನಿಮಗೆ. ಇನ್ ಕೇಸ್ ಇಲ್ಲಿ ಜಾತಿ ಯಾವುದು ಇಲ್ಲ ಅಂತ ಹೇಳಿದ್ರೆ ನೀವು ಪಡಿತರ ಚೀಟಿ ಆಗಲಿ ಇದು ಅದು ಎಂಟ್ರಿ ಮಾಡಿಲ್ಲ, ಅದಕ್ಕೆಂದ್ರೆ ಮ್ಯಾಂಡೇಟರಿ ಇಲ್ಲ, ಮೊಬೈಲ್ ಆಪ್ ಅಲ್ಲಿ ನೀವು ಮಾಡಿಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ, ಇದನ್ನ ನೀವು ಕ್ಲಿಕ್ ಮಾಡಿ ನೀವು ಆ ಪಡಿತರ ಚೀಟಿ ಸಂಖ್ಯೆ ಎಲ್ಲ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅಂತ ನೀವು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕ್ಯಾಸ್ಟ್ ಎಲ್ಲ ಎಂಟ್ರಿ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಡತ್ತಿಲ್ಲಿ. ಇದನ್ನೆಲ್ಲ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಕ್ಯಾಸ್ಟ್ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅರ್ಜಿದಾರರ ವಾರ್ಷಿಕ ಆದಾಯ ಅದು ನೀವು ಹಾಕಿದಿರಾ. ಇನ್ ಕೇಸ್ ಅದು ನೀವು ಹಾಕಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಅದನ್ನು ಕೂಡ ಅಪ್ಡೇಟ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಅನಧಿಕೃತ ಅತಿಕ್ರಮಿಸಿದ ಜಮೀನಿನ ವಿವರ. ಇದು ಆಲ್ರೆಡಿ ಅವ್ರಿಗೆ ಏನಾದ್ರೂ ಇದು ಆಲ್ರೆಡಿ ಇರೋದಿಲ್ಲ, ಈಗ ಅಕ್ವೈರ್ ಮಾಡಿರ್ತಕ್ಕಂಥ ಜಮೀನ್ದು ವಿವರ ಬರ್ತಾ ಇದೆ. ನೆಕ್ಸ್ಟ್ ಇದ್ರ ಕೆಳಗಡೆ ಇರ್ತಕ್ಕಂಥದ್ದು ಯಾವ ಸಾಲಿನ ಒತ್ತುವರಿ ಅನುಭವದಲ್ಲಿ ಇರ್ತಾರೆ 20 ಹೊಂದಿರುವ ಜಮೀನಿನ ವಿವರ ಅಂತಿದೆ. ಸೊ ಈಗ ಆಲ್ರೆಡಿ ಅವ್ರದ್ದು ಜಮೀನ್ದು ಬೇರೆ ಇನ್ನು ಯಾವ್ದಾರ ಸರ್ವೆ ನಂಬರ್ ಅಥವಾ ಬೇರೆ ತಾಲೂಕಲ್ಲಿ ಅಥವಾ ಬೇರೆ ಹೋಬಳಿನಲ್ಲಿ ನಿಮ್ಗೆ ಏನಾರ ಮಾಹಿತಿ ಇದ್ರೆ ಅಥವಾ ನಿಮ್ಮ ಸರ್ಕಲ್ ನಲ್ಲಿ ಅವ್ರದ್ದು ಮಾಹಿತಿ ಇದ್ರೆ ಅದನ್ನ ಅಪ್ಡೇಟ್ ಮಾಡಬಹುದು. ನೀವು ಇಲ್ಲಿ ಫಸ್ಟ್ ಇಲ್ಲಿ ಆಧಾರ್ ಸಂಖ್ಯೆ ಇದ್ರೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ವಿವರಗಳನ್ನು ಸೇರಿಸಿ ಅಂತ ಕೊಡಿ. ಏನಾರ ಇದ್ರೆ ಆಟೋಮೆಟಿಕ್ ಆಕ್ಚುಲಿ ಫೆಚ್ ಆಗುತ್ತೆ ಈ ಆಧಾರ್ ಬೇಸ್ ಮೇಲೆ.
ಆದ್ರೂ ಸಿಗ್ಲಿಲ್ಲ, ಕುಟುಂಬದಲ್ಲಿ ಏನಾದ್ರು ಫೆಚ್ ಆಗಿಲ್ಲ ಅಂತ ಹೇಳಿದ್ರೆ, ಯಾಕೆ ನಾವು ರೇಷನ್ ಕಾರ್ಡ್ ನಂಬರ್ ಏನೂ ಹಾಕಿಲ್ಲ, ಕೇಸ್ ಹಾಕಿ ಆ ಥರ ಲಿಂಕ್ ಆಗಿದ್ರೆ ಬರತ್ತಿಲ್ಲ ಅಂದ್ರೆ ನೀವೇ ಮ್ಯಾನ್ಯುವಲಿ ಆ್ಯಡ್ ಮಾಡ್ಬೋದು ಈ ರೀತಿ. ಸರಿ, ಇದು ಆಯ್ತು. ಅಂದ್ರೆ ಅಡಿಷನಲ್ ಅವ್ರದ್ದು ಸರ್ವೆ ನಂಬರ್ಸ್ ಏನಾರು ಇತ್ತು ಅಂದ್ರೆ ನಾವು ಆ್ಯಡ್ ಮಾಡ್ಬೋದು. ಸೊ ಅದು ನಿಮ್ಗೆ ಇಲ್ಲಿ ಗ್ರಿಡ್ ವ್ಯೂ ಅಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಅದೇ ತರನೇ ಕುಟುಂಬ ಸದಸ್ಯರು ಯಾರ್ದಾರ ಈ ತರ ಇದೆಯಾ ಅಂತ ಕೇಳ್ತಾ ಇದೆ, ಅವ್ರ ಫ್ಯಾಮಿಲಿನಲ್ಲಿ ಯಾರ್ದಾರು ಬೇರೆ ಸರ್ವೆ ನಂಬರ್ ಇದು ಬಿಟ್ಟು ಇದೆಯಾ ಅಂತ. ಅದು ಕೂಡ ಆ್ಯಡ್ ಮಾಡಂಗಿದ್ರೆ ವಿವರಗಳನ್ನು ಸೇರಿಸಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡ್ಬೋದು. ನಂತರ ನಿಮಗೆ ಅದು ನಿಮ್ ಗ್ರಿಡ್ ವ್ಯೂವಲ್ ರಿಪೋರ್ಟ್ ತೋರಿಸುತ್ತೆ ನೀವೇನು ಆ್ಯಡ್ ಮಾಡಿದ್ರೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಇದೆ, ಕೆಲವೊಂದೆಲ್ಲ ಹೌದು ಇಲ್ಲ ಸೆಲೆಕ್ಟ್ ಮಾಡಬೇಕು, ಕೆಲವೊಂದೆಲ್ಲ ನೀವು ಮಾಹಿತಿನ ಅಪ್ಡೇಟ್ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಎಲ್ಲ ಆದ್ಮೇಲೆ ಲಾಸ್ಟಿಗೆ ನಿಮಗೆ ಭರ್ತಿ ಮಾಡಿದ ತಪಾಸಣಾ ಪಟ್ಟಿ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ. ಈ ಫೀಲ್ಡ್ಗೆ ನೀವು ಒಂದು ಪ್ರಿಂಟ್ ತಗೊಂಡು ಹೋಗಿದ್ರಲ್ಲ ಡೌನ್ಲೋಡ್ ಮಾಡ್ಕೊಂಡು, ಅದನ್ನ ಇಲ್ಲಿ 2 MB ಒಳಗೆ PDF ನ ನೀವು ಸ್ಕ್ಯಾನ್ ಮಾಡಿ PDF ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ಶಾರಾ ನಿಮ್ಮ ರೆಕಮೆಂಡೇಶನ್ಸ್ ಹಾಕಿ ಇಲ್ಲಿ ಉಳಿಸು ಅಂತ ಒಂದು ಬಟನ್ ಇದೆ, ಉಳಿಸು ಕೊಟ್ರೆ ಈ ಸ್ಟೇಜ್ ಅಲ್ಲಿ ಈ ಅಪ್ಲಿಕೇಶನ್ ಸೇವ್ ಆಗುತ್ತೆ. ಸೇವ್ ಆದ ಮೇಲೆ ನೀವು ಈ ಪ್ರಿವ್ಯೂ ನೋಡ್ಬೋದು, ಮುನ್ನೋಟ ಅಂತಿದೆ, ಪ್ರಿವ್ಯೂ ನೋಡ್ಬೋದು. ನೀವೇನು ಎಂಟ್ರಿ ಮಾಡಿದ್ರೆ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಒಂದ್ಸಲ. ಸರಿ ಇದ್ರೆ ನೀವು ಸಲ್ಲಿಸು ಅಂತಿದೆ, ವರದಿ ಸಲ್ಲಿಸು ಅಂತ ಕ್ಲಿಕ್ ಮಾಡಿದ್ರೆ ಈ ಅಪ್ಲಿಕೇಶನ್ ಇಲ್ಲಿಗೆ ಸೇವ್ ಆಗುತ್ತೆ. ಇದು ವಿಲೇಜ್ ಅಕೌಂಟೆಂಟ್ಸ್ಗಳು ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಫೀಲ್ಡ್ ಇಂದ ನೀವು ಏನು ಮೊಬೈಲ್ ಆಪ್ ನಲ್ಲಿ ವೆರಿಫಿಕೇಶನ್ ಅಪ್ಡೇಟ್ ಮಾಡದ ನಂತರ ನಿಮ್ಮ ಒಂದು ವೆಬ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಪ್ರೊಸೆಸ್ ಮಾಡಬೇಕು, ಅರ್ಜಿನ ಮುಂದೆ ನೆಕ್ಸ್ಟ್ ಸ್ಟೇಜ್ ಲಾಗಿನ್ಗೆ ಯಾವ ರೀತಿ ನಾವು ಅದನ್ನ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಂತರ ನೆಕ್ಸ್ಟ್ ಅದು RI ಲಾಗಿನ್ಗೆ ಮತ್ತೆ ಶಿರಸ್ತಾರ್ ತಹಶೀಲ್ದಾರ್ಗೆ 1 by 1 ಲಾಗಿನ್ಗೆ ಅದು ಪುಷ್ ಆಗುತ್ತೆ. ಸೊ ಇದು ವಿಲೇಜ್ ಅಕೌಂಟೆಂಟ್ಸ್ ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ಪ್ರೊಸೆಸ್